ಮಧ್ಯರಾತ್ರಿ 3 ಗಂಟೆ ನನ್ನ ತಮ್ಮ ನನ್ನ ಎಬ್ಬಿರಿಸಿ ಬಿರಿಯಾನಿ ತಿನ್ಬೇಕಕ್ಕ ಅಂತ ಹೇಳ್ದ. ಅಯ್ಯೋ ನಿನ್ನ ಈಗೆಲ್ಲಿ ಬಿರಿಯಾನಿ, ಬೆಳಗ್ಗೆ ಮಾಡಿಕೊಡ್ತೀನಿ, ಈಗ ಸದ್ಯಕ್ಕೆ ಬಿದ್ಕೋ ಅಂತ ಹೇಳಿದ್ರೆ, ಇಲ್ಲೆಲ್ಲ ನೀನು ಮಾಡಿರೋ ಬಿರಿಯಾನಿ ಯಾರಿಗೆ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ತಿನ್ನಬೇಕು, ಬಿಸಿ ಬಿಸಿಯಾಗಿ ಸಿಗುತ್ತೆ ಬಿರಿಯಾನಿ ಬಾ ಅಂತಾನೆ. ಅಯ್ಯೋ ನಿನ್ನ ಎಲ್ಲರೂ ಬೆಳಗಿನ ಜಾವ ತಿಂದಿರೋದನ್ನು ಕರಗ್ಸಕ್ಕೆ ಹೋಗ್ತಾರೆ, ನೀನೇನೋ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ ಅಂತ ಬೈದೆ. ಸರಿ ಅಂತ ಬಂದು ಆಚೆ ಬಾಗಿಲು ತೆಗೆದು ನೋಡ್ತೀನಿ, ಕತ್ಲೆ ಅಂದರೆ ಕತ್ಲೆ, ಬರೀ ನಾಯಿಗಳೇ ಇದ್ದಾವೆ. ಯಪ್ಪ ಇಷ್ಟೊತ್ತಲ್ಲಿ ಎಲ್ಲೋ ಬಿರಿಯಾನಿ ಅಂತೇಳಿ ಭಯ ಪಡ್ಕೊಂಡೆ. ಸರಿ 4 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗ್ಬಿಡೋಣ ಅಂತ ಹೇಳ್ದೆ ಅವನ. ನಾನು ನನ್ನ ತಂಗಿ ವೀಡಿಯೋ ಮಾಡೋಣ ಅಂತ ಬಂದರೆ ಬರೀ ನಾಯಿಗಳೇ ಬೊಗಳ್ತಾ ಇದ್ದಾವೆ. ಯಪ್ಪ ಸಿಕ್ಕಾಪಟ್ಟೆ ಭಯ ಆಯಿತು. ಅದು ಅಲ್ಲ ತಮಾಷೆ ನಿಜವಾಗ್ಲೂ ಏನಂದರೆ, ಮೆಟ್ಲು ಇಳ್ಕೊಂಡು ಬರ್ತಾಯಿದ್ದೀನಿ, ನನ್ನ ಕಾಲಿಗೆ ಗೆಜ್ಜೆ ಸೌಂಡ್ ನನಗೆ ಭಯಪಡಿಸದ. ಯಪ್ಪ ದೇವ್ರೆ, ಅಯ್ಯೋ ಸ್ವಾಮಿ. ಸರಿ 4 ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡ್ರೆ ಟೈಮ್ ನೋಡಿದ್ರೆ 4:20. ಯಪ್ಪ ನಮ್ಮದು ಟೈಮ್ದು ಏನು ಕಥೆನೋ ಅಂತ ಅಂದ್ಕೊಂಡು ಬೈದಲ್ಲೇ ಹೊರಟ್ರಿ ನಾವು ಹೋಗೋಕ್ಕೆ. ಸರಿ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಅಯ್ಯೋ ಅಂಗಡಿ ಕಾಣೆ. ನನಗಂತೂ ಬಿರಿಯಾನಿ ಅಂಗಡಿ ಬಂತೋ ಇಲ್ವೋ, ಜೀವ ಅಂತೂ ಬಾಯಿಗೆ ಬಂತು. ಅಷ್ಟು ಕತ್ಲೆ ಚಳಿಯಲ್ಲಿ ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು. ನನ್ನ ತಮ್ಮನಿಗೆ ಬೈತಾ ಇದ್ದೆ, ಅಯ್ಯೋ ನಿನ್ನ ಬಿರಿಯಾನಿ ಅಂದರೆ ನಾನು ಬೆಳಗ್ಗೆ ಮಾಡ್ತಿದ್ನಲ್ಲ, ನೀನು ಚಿಕನ್ ತಂದು ಕೊಟ್ಟಿದ್ರೆ ಸೂಪರಾಗಿ ಮಾಡಿಕೊಡ್ತಿದ್ನಲ್ಲೋ ಅಂದರೆ, ಅಯ್ಯೋ ನಿನಗೆ ನೀನು ಬೇರೆ, ನಿನ್ನ ಬಿರಿಯಾನಿ ಯಾರಿಗೆ ಬೇಕು ಅಂತ ಹೇಳಿ ನನಗೆ ಬೈತದ. ಯಪ್ಪ ಅಂತೂ ಇಂತೂ ಅಂಗಡಿ ಅಂತೂ ಬಂತು. ನಾವು ಬಂದಂಥ ಪ್ಲೇಸ್ ಯಾವುದಾಗಿತ್ತಂದರೆ ಡಿಚ್ಚಿ ಬಿರಿಯಾನಿ ಪಾಯಿಂಟ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಬಂದಿದ್ದು ಸಾರ್ಥಕವಾಯಿತು. ಎಷ್ಟು ಕಷ್ಟಪಡ್ಕೊಂಡು ಬಂದರೋ ಅಷ್ಟೇ ಇಷ್ಟಪಟ್ಟು ಬಿರಿಯಾನಿ ತಿಂದ್ರಿ. ನಿಜವಾಗ್ಲೂ ಬಿರಿಯಾನಿ ಮಾತ್ರ ಬಿಸಿ ಬಿಸಿ ಬಿಸಿಯಾಗಿತ್ತು. ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇಡ್ಲಿ, ಕಾಲ್ ಸೂಪು, ಕಬಾಬು ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀರೋ ಖಂಡಿತವಾಗ್ಲೂ ನೀವು ಈ ಶಾಪಿಗೆ ಬಂದು ಒಂದೊಮ್ಮೆ ವಿಸಿಟ್ ಮಾಡಿ, ಅರ್ಲಿ ಮಾರ್ನಿಂಗ್ ಬಂದು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ. ನಾನಂತೂ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿತ್ತು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಯಾಕಂದರೆ ಬೆಳಗಿನ ಜಾವ ನಾವೆಲ್ಲರೂ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀವಿ, ಬಟ್ ಇಲ್ಲಿ ನೋಡಿದ್ರೆ ನಾವು ತಿಂದಿದ ತಕ್ಷಣ ಮನೆಗೆ ಹೋಗಿದ್ದೆ. ಅರ್ಧಂಬರ್ಧ ನಿದ್ದೆ ಆಗಿತ್ತಲ್ಲ, ಮಲಗಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಕನ್ನಡತಿ. ಧನ್ಯವಾದಗಳು. ಬಾಯ್.